ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾದಲ್ಲಿ ಸಂಬಾಲ್ನಲ್ಲಿ ಓರ್ವ ಲಷ್ಕರ್ ಉಗ್ರನನ್ನ ವಿಶೇಷ ತನಿಖಾ ತಂಡ ಬಂಧಿಸಿದೆ. ಶಹಬಾಜ್ ಮೇರ್ ಬಂಧಿತ ಆರೋಪಿ. ಈತನ ಬಳಿ ಇದ್ದಂತಹ ಒಂದು ಪಿಸ್ತೂಲ್ ಮತ್ತು ಪಿಸ್ತೂಲ್ನ 4 ಗುಂಡುಗಳು ಸೇರಿದಂತೆ ಒಟ್ಟು ಗ್ರೆನೇಡ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಸಾಕಷ್ಟು ಮಾರಕಾಸ್ತ್ರಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ವಿಶೇಷ ತನಿಖಾ ತಂಡ ಹಾಗೂ ಭಾರತೀಯ ಸೇನೆಯಿಂದ ಲಷ್ಕರ್ ಉಗ್ರನನ್ನ ಬಂಧಿಸಲಾಗಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾದ ಸಂಬಾಲ್ನಲ್ಲಿ ಆಗಿರುವಂತಹ ಅರೆಸ್ಟ್ ಇದು. ಓರ್ವ ಲಷ್ಕರ್ ಉಗ್ರನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಶಹಬಾಜ್ ಮೇರ್ ಬಂಧಿತ ಆರೋಪಿ. ಈತನ ಬಳಿ ಇದ್ದಂತಹ ಒಂದು ಪಿಸ್ತೂಲ್ ಮತ್ತು ಅದರ ಮದ್ದುಗುಂಡುಗಳು ಸೇರಿದಂತೆ 4 ಗ್ರೆನೇಡ್ಗಳನ್ನ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ವಿಶೇಷ ತನಿಖಾ ತಂಡ ಮತ್ತು ಭಾರತೀಯ ಸೇನೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಈ ಲಷ್ಕರ್ ಭಯೋತ್ಪಾದಕನನ್ನ ಬಂಧಿಸಿದ್ದಾರೆ. ತೀವ್ರ ವಿಚಾರಣೆಗೆ ಈತನನ್ನ ಒಳಪಡಿಸಲಾಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೇನು ಹೊಸ ವಿಚಾರ ಅಲ್ಲ. ಪ್ರತಿನಿತ್ಯ ಕೂಡ ಒಳನುಸುಳುವಿಕೆ, ಉಗ್ರರ ಎನ್ಕೌಂಟರ್, ಗುಂಡಿನ ಚಕಮಕಿ, ದಾಳಿ ನಡೆಸುವಂಥದ್ದು, ಅವ್ರನ್ನ ಹಿಡಿಯುವಂಥದ್ದು ಪ್ರತಿಯೊಂದು ದಿನ ಕೂಡ ನಡೀತಾನೆ ಇರುತ್ತೆ. ಇವತ್ತು ಬಂಡಿಪೋರದಲ್ಲಿ ಆಗಿದೆ. ಬಂಡಿಪೋರದಲ್ಲಿ ಲಷ್ಕರ್ ಎ ತೈಬಾ ಭಯೋತ್ಪಾದಕ ಸಂಘಟನೆಯ ಒಬ್ಬ ಉಗ್ರನನ್ನ ವಿಶೇಷ ಕಾರ್ಯಾಚರಣೆ ಪಡೆ ಹಾಗೂ ಯೋಧರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ವಶಕ್ಕೆ ತೆಗೆದುಕೊಂಡು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಆತನ ಬಳಿಯಿಂದ ಮಾರಕಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ.